Hello, Namaste TT aspirants. Today we are going to learn about the question tags. It's a very interesting topic and it is going to use in the daily life as well. Kannada explanation, examples, practice plus MCQ. Let's begin the class. I hope you all are doing very well. Introduction. A question tag is a short question added at the end of a sentence to confirm or check information. Structure. Positive sentence, negative tag. Negative sentence, positive tag. ಕನ್ನಡ ಎಕ್ಸ್ಪ್ಲನೇಷನ್ ನೋಡೋಣ. ಒಂದು ವಾಕ್ಯದ ಕೊನೆಯಲ್ಲಿ ಒಂದು ಚಿಕ್ಕ ಪ್ರಶ್ನೆ ಸೇರಿಸಿ ಖಚಿತಪಡಿಸಿಕೊಳ್ಳಲು ಬಳಸುವುದು ಕ್ವೆಶ್ಚನ್ ಟ್ಯಾಗ್ ಎಂದು ಕರೆಯುತ್ತೇವೆ. ಅಂದರೆ ನಾವು ಒಂದು ವಾಕ್ಯದ ಕೊನೆಯಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ವರ್ಡನ್ನು ಬಳಸ್ತೀವಿ. ಆ ವರ್ಡಿಂದ ಏನಾಗುತ್ತೆ ಅಂದರೆ ಅದು ಕ್ವಶನ್ ಫಾರ್ಮ್ಯಾಟ್ ಆಗುತ್ತೆ ಅಂತ. ಇಲ್ಲಿ ನಾವು ಒಂದು ಟ್ರಿಕ್ಸ್ ಏನಿರುತ್ತೆ ಯೂಶ್ವಲಿ ಅಂದರೆ ಪಾಸಿಟಿವ್ ಸೆಂಟೆನ್ಸು ನೆಗೆಟಿವ್ ಟ್ಯಾಗು ಮತ್ತು ನೆಗೆಟಿವ್ ಸೆಂಟೆನ್ಸು ಪಾಸಿಟಿವ್ ಟ್ಯಾಗನ್ನು ಬಳಸ್ತೀವಿ ಅಂತ. ಥಂಬ್ ರೂಲ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕರ್ನಾಟಕ ಟೆಟ್. ಆ್ಯಕ್ಚುಲಿ ನಾವು ಇಂಗ್ಲೀಷಲ್ಲಿ ನಾವು ಗ್ರಾಮರನ್ನು ತೆಗೆದುಕೊಂಡಾಗ ಪ್ಯಾಸೇಜಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ಗ್ರಾಮರ್ ಕ್ವಶನ್ಸ್ ಬರುತ್ತೆ. ಸೊ ಈ ಬೇಸಿಕ್ಸ್ನೆಲ್ಲ ನಾವು ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ಯೂಶ್ವಲಿ ನಾವು 30 ಮಾರ್ಕ್ಸನ್ನು ಆರಾಮಾಗಿ ಸ್ಕೋರ್ ಮಾಡ್ಬೋದು ಅಂತ. ಪ್ಯಾಸೇಜ್ ರೀಡಿಂಗ್ ಮಾಡೋದ್ರಲ್ಲಿ ಕೂಡ ಗ್ರಾಮರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಈ ಎಲ್ಲ ಬೇಸಿಕ್ಸ್ ಕ್ಲಾಸ್ಗಳನ್ನು ನೋಡಿದಾಗ ಈಸಿಲಿ ನಾವು ಏನು ಮಾಡ್ಬೋದು ಅಂದರೆ ಇಂಗ್ಲೀಷ್ನ ಒಂದು 30 ಮಾರ್ಕ್ಸ್ಗಳನ್ನು TETಯಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆಕ್ಸಲರಿ ವರ್ಬ್ ಇನ್ ಸೆಂಟೆನ್ಸ್ ಈಕ್ವಲ್ಸ್ ಟು ಯೂಸ್ ಸೇಮ್ ಇನ್ ಟ್ಯಾಗ್ ಅಂತ. ಸೊ ಈ ಒಂದು ರೂಲ್ಸ್ಗಳನ್ನು ನೆನ್ಪಿಟ್ಕೋಬೇಕು. ಯಾವುವು ಆಕ್ಸಲರಿ ವರ್ಬ್ಸು? ಈಸ್, ಆರ್, ಡೂ, ಡಸ್, ಡಿಡ್, ಹ್ಯಾವ್, ವಿಲ್, ಕ್ಯಾನ್ ಇತ್ಯಾದಿ ಎಕ್ಸೆಟ್ರಾ ಅಂತ. ಇಫ್ ನೋ ಹೆಲ್ಪಿಂಗ್ ವರ್ಬ್ ಯೂಸ್ ಡೂ, ಡಸ್, ಡಿಡ್. ಅಂದರೆ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಏನು ಮಾಡಬೇಕಾಗುತ್ತೆ? ನಾವು ಡೂ, ಡಸ್ ಮತ್ತು ಡಿಡ್ ಅನ್ನು ಯೂಸ್ ಮಾಡ್ತೀವಿ ಅಂತ. ಪ್ರೊನೌನ್ ಓನ್ಲಿ ಇನ್ ದ ಟ್ಯಾಗ್. ರಿಪ್ಲೇಸ್ ಸಬ್ಜೆಕ್ಟ್ ವಿತ್ ಕರೆಕ್ಟ್ ಪ್ರೊನೌನ್ ಇದ್ದಾಗ ನಾವು ಏನು ಮಾಡಬೇಕಾಗುತ್ತೆ? ಅದನ್ನು ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಕಾಮ ಬಿಫೋರ್ ದ ಟ್ಯಾಗ್. ಯಾವಾಗಲೂ ಕೂಡ ಟ್ಯಾಗ್ ವರ್ಡನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಕಾಮ ಮತ್ತು ಎಂಡಿಂಗಲ್ಲಿ ಏನು ಮಾಡಬೇಕಾಗುತ್ತೆ? ಕ್ವಶನ್ ಮಾರ್ಕನ್ನು ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಕ್ವಶನ್ ಟ್ಯಾಗ್ ಇರೋದ್ರಿಂದ. ಪಾಸಿಟಿವ್ ಟು ನೆಗೆಟಿವ್ ಟ್ಯಾಗ್ ಹೇಗೆ ಮಾಡೋದು? ಎಕ್ಸಾಂಪಲ್ಸನ್ನು ನೋಡೋಣ. ಶಿ ಈಸ್ ಅ ಟೀಚರ್, ಈಸಂಟ್ ಶಿ? ಅಂದರೆ ಇದು ಪಾಸಿಟಿವ್. ಶಿ ಈಸ್ ಅ ಟೀಚರ್ ಅನ್ನೋದು ಪಾಸಿಟಿವ್ ಮತ್ತು ಇಸ್ ನಾಟ್ ಶಿ ಅನ್ನೋದು ನೆಗೆಟಿವ್ ಅಂತ. ಸೊ ಈ ರೀತಿಯಲ್ಲಿ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ದೇ ವಿಲ್ ಕಮ್, ವೋಂಟ್ ದೇ? ಯು ನೋ ದ ಆನ್ಸರ್, ಡೋಂಟ್ ಯು? ಈ ರೀತಿಯಾಗಿ ಇಲ್ಲಿ ನಾವು ಮೇಲೆ ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ಯೂಸ್ ಮಾಡಬೇಕು. ಅಂದರೆ ಪ್ರನೌನ್ ಇದ್ದಾಗ ಪ್ರನೌನನ್ನೇ ಬಳಸಬೇಕಾಗುತ್ತೆ. ಆಕ್ಸಲರಿ ವರ್ಬ್ಸ್ ಇದ್ದಾಗ ಆ ಆಕ್ಸಲರಿ ವರ್ಬ್ಸ್ಗಳನ್ನು ನೋಡಬೇಕಾಗುತ್ತೆ. ಸೊ ಹಾಗಾಗಿ ಇವುಗಳನ್ನು ಸ್ವಲ್ಪ ಗಮನದಲ್ಲಿಟ್ಕೋಬೇಕು. ಹೆಲ್ಪಿಂಗ್ ವರ್ಬ್ ಇಲ್ಲ, ಆಕ್ಸಲರಿ ವರ್ಬ್ಸ್ ಇಲ್ಲ ಅಂದಾಗ ಡೂ, ಡಸ್, ಡಿಡ್ ಅನ್ನು ಬಳಸಬೇಕಾಗುತ್ತೆ ಅಂತ. ಕನ್ನಡ ಮೀನಿಂಗ್ ನೋಡೋದಾದರೆ ಸ್ವಲ್ಪ ಸುಮ್ಮನೆ ಹೌದು ಹೇಳಿದರೆ ರದ್ರೂಪದ ಅಂತ ಈ ರೀತಿ ಟ್ರಾನ್ಸ್ಲೇಟ್ ಮಾಡಿರೋದಿದೆ. ಇದು ನೆಗೆಟಿವ್ ಟು ಪಾಸಿಟಿವ್ ಟ್ಯಾಗ್. ಅಂದರೆ ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಶಿ ಈಸ್ ನಾಟ್ ವೆಲ್, ಈಸ್ ಶಿ. ಇಲ್ಲಿ ಶಿ ಈಸ್ ನಾಟ್ ವೆಲ್ ಅನ್ನೋದು ನೆಗೆಟಿವ್. ಅದನ್ನು ನಾವು ಪಾಸಿಟಿವ್ ಟ್ಯಾಗ್ ತೊಗೊಳ್ತಾ ಇದ್ದೀವಿ. ಏನಂದರೆ ಈಸ್ ಶಿ ಅಂತ. ಇಲ್ಲಿ ಈಸ್ ಅನ್ನೋದು ಆಕ್ಸಲರಿ ವರ್ಬ್ ಆಗಿದೆ. ಸೊ ಅದನ್ನು ಅಲ್ಲಿ ಬಳಸ್ತಾ ಇದ್ದೀವಿ. ದೇ ಡೋಂಟ್ ಪ್ಲೇ, ಡೂ ದೇ? ಇಲ್ಲಿ ಮೊದಲು ನೆಗೆಟಿವ್ ಬಂದಿದೆ, ನಂತರ ಪಾಸಿಟಿವ್ ಫಾರ್ಮ್ ಬಂದಿದೆ ಅಂತ. ಹಿ ಕಾಂಟ್ ಸ್ವಿಮ್, ಕ್ಯಾನ್ ಹಿ? ಅಂದರೆ ಇಲ್ಲ ಇರೋದಕ್ಕೆ ನಾವು ಹೌದು ಮಾಡಬೇಕಾಗುತ್ತೆ, ಹೌದಿರೋದನ್ನು ಇಲ್ಲ ಮಾಡಬೇಕಾಗುತ್ತೆ. ಇಲ್ಲಿ ಆ ರೀತಿಯಾಗಿ ಕ್ವಶನ್ ಟ್ಯಾಗ್ಸ್ಗಳನ್ನು ಬಳಸಬೇಕಾಗುತ್ತೆ ಅಂತ. ಸ್ಪೆಷಲ್ ರೂಲ್ಸ್ಗಳನ್ನು ನಾವು ಸ್ವಲ್ಪ ನೋಡೋಣ. ಸೆಂಟೆನ್ಸ್ ಟೈಪ್ ಮತ್ತು ಟ್ಯಾಗ್ಗಳನ್ನು. ಇಂಪರೇಟಿವ್ಸು ಅಂದರೆ ಅಡ್ವೈಸು ಮತ್ತು ಕಮಾಂಡ್ ಕೊಡುವಾಗ ವಿಲ್ ಯು, ವೋಂಟ್ ಯು ಅನ್ನು ಬಳಸ್ತೀವಿ ನಾವು. ಲೆಟ್ಸ್, ಶಾಲ್ ವಿ, ಐ ಆಮ್ ಆರ್ ನಾಟ್ ಐ, ಈ ರೀತಿಯಾಗಿ ಅಂತ. ದೇರ್ ಇಸ್ ನಾಟ್ ದೇರ್. ಎಕ್ಸಾಂಪಲ್, ಲೆಟ್ಸ್ ಗೋ, ಶಾಲ್ ವಿ? I am late, or not I? Close the door, will you? There is a park, is not there? ಪ್ರಾಕ್ಟೀಸ್ ಕ್ವಶನ್ಗಳನ್ನು ನೋಡೋಣ. ಆ್ಯಡ್ ಟ್ಯಾಗ್ಸ್. ಹಿ ಈಸ್ ಯುವರ್ ಫಾದರ್. ಏನು ಬರುತ್ತೆ? ಯೋಚನೆ ಮಾಡಿ, ಪ್ರಾಕ್ಟೀಸ್ ಮಾಡಿ. ಸಿಂಪಲ್ಲಾಗಿ ಮೇಲೆ ಹೇಳಿರ್ತಕ್ಕಂಥ ಫಾರ್ಮನ್ನು ಯೂಸ್ ಮಾಡಿ. ಇಲ್ಲಿ ನೆಗೆಟಿವ್ ಇರೋದನ್ನು ಪಾಸಿಟಿವ್ ಮಾಡಬೇಕು, ಪಾಸಿಟಿವ್ ಇರೋದನ್ನು ನೆಗೆಟಿವ್ ಮಾಡಬೇಕು. ಆ ಒಂದು
ಕಂಪಲ್ಸರಿ ಒಂದು ಟ್ರಿಕ್ಸ್ ರೂಲ್ಸ್ಗಳನ್ನು ಏನು ಹೇಳಿದ್ದೀನಲ್ವ ಅದನ್ನಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಆನ್ಸರ್ ತುಂಬ ಬೇಗ ಬರುತ್ತೆ. ದೇ ಡೋಂಟ್ ಲೈಕ್ ಟೀ ಡ್ಯಾಶ್, ಯು ಕ್ಯಾನ್ ರನ್ ಫಾಸ್ಟ್ ಡ್ಯಾಶ್, ಸುಮಾ ವರ್ಕ್ಸ್ ಹಾರ್ಡ್ ಡ್ಯಾಶ್, ಐ ಆಮ್ ರೈಟ್. ಲೆಟ್ಸ್ ವಾಚ್ ಅ ಮೂವಿ. ದೇರ್ ಆರ್ 2 dogs. ರಾಜು ನೆವರ್ ಲೈಸ್ ಡ್ಯಾಶ್, ಶಿ ಹ್ಯಾಸ್ ಎ ಕಾರ್. ಫ್ಲವರ್ಸ್ ಸ್ಮೆಲ್ ನೈಸ್. ಸೊ ಇಲ್ಲಿ ಆನ್ಸರ್ಗಳನ್ನು ಏನಿರ್ಬೋದು ಅಂತ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಆನ್ಸರ್ಸ್ ಕೀಸ್ಗಳನ್ನು ನೋಡೋ ಅವುಗಳಿಗೆ ಮೊದಲನೇದು ಈಸ್ ನಾಟ್ ಹಿ, ಡೂ ದೇ, ಕಾಂಟ್ ಯು. 4th ಒನ್ ಡಸಂಟ್ ಶಿ, ಆರ್ ನಾಟ್ ಐ, ಸ್ಪೆಷಲ್ ರೂಲ್ನೆಲ್ಲ ಇಲ್ಲಿ ಬಳಸಬೇಕಾಗುತ್ತೆ. ಶಾಲ್ ವಿ, ಆರ್ ನಾಟ್ ದೇರ್, ಡಸ್ ಹಿ. ಇಲ್ಲಿ ನೆಗೆಟಿವ್ ಮೀನಿಂಗು ಪಾಸಿಟಿವ್ ಟ್ಯಾಗ್ ಆಗಿರ್ತಕ್ಕಂಥದ್ದು. ಡಸಂಟ್ ಶಿ ಹ್ಯಾಸ್ ಮೇನ್ ವರ್ಬು ಡಸ್ ನ ಬಳಸ್ತೀವಿ ನಾವು ಇಲ್ಲಿ ಅಂತ. ಡಸಂಟ್ ಶಿ. ಡೋಂಟ್ ದೇ ನೋ ಹೆಲ್ಪಿಂಗ್ ವರ್ಬ್, ಸೊ ಡೂ ಅನ್ನು ಬಳಸ್ತೀವಿ. ಈ ರೀತಿಯಾಗಿ ಕೆಲವೊಂದು ಟ್ರಿಕ್ಸ್ಗಳನ್ನು ನೆನ್ಪಿಟ್ಕೋಬೇಕು. ಕ್ವಿಕ್ಕಾಗಿ ಒಂದು ಸಮರಿಯನ್ನು ನೋಡೋಣ. ಆಕ್ಸಲರಿ ವರ್ಬ್ ಯೂಸ್ ಸೇಮ್ ಇನ್ ಟ್ಯಾಗ್ ಅಂತ. ಮತ್ತು ಪಾಸಿಟಿವ್ ಇದ್ದಿದ್ದನ್ನು ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇದ್ದಿದ್ದನ್ನು ಪಾಸಿಟಿವ್ ಟ್ಯಾಗ್ ಮಾಡಬೇಕು. ಇಂಪರೇಟಿವ್ ಇದ್ದಲ್ಲಿ ವಿಲ್ ಯು, ಓಂಟ್ ಯು ಅನ್ನು ಬಳಸಬೇಕು. ಲೆಟ್ಸ್, ಶಾಲ್ ವಿ, ಐ ಆಮ್ ಆರ್ ನಾಟ್ ಐ ಅನ್ನು ಬಳಸಬೇಕು. ಸಬ್ಜೆಕ್ಟ್ ಬಿಕಮ್ಸ್ ಪ್ರನೌನ್, ಕಾಮ ಪ್ಲಸ್ ಕ್ವಶನ್ ಮಾರ್ಕ್ ಕಂಪಲ್ಸರಿ. ಮೂಲ ವಾಕ್ಯ ಅಫರ್ಮೇಟಿವ್ ಇದ್ದರೆ ನೆಗೆಟಿವ್ ಟ್ಯಾಗ್, ನೆಗೆಟಿವ್ ಇದ್ದರೆ ಪಾಸಿಟಿವ್ ಟ್ಯಾಗನ್ನು ಬಳಸಬೇಕು. ಸೊ ಈ ರೀತಿಯಾಗಿ ನಾವು ಕ್ವಶನ್ ಟ್ಯಾಗ್ಗಳನ್ನು ತುಂಬ ಸುಲಭವಾಗಿ ಮಾಡ್ಬೋದು. ಈ ಕ್ವಶನ್ ಟ್ಯಾಗ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ ನೀವು ತುಂಬ ಆರಾಮಾಗಿ ಏನು ಮಾಡ್ಬೋದು ಅಂದರೆ TETಯಲ್ಲಿ ಸ್ಕೋರ್ ಮಾಡ್ಬೋದು. ಮತ್ತು ಮುಂದೆ ನಾಳೆ ಒಂದು ಹೊಸ ಒಂದು ಕ್ಲಾಸೊಂದಿಗೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ. ಉಳಿದಿರ್ತಕ್ಕಂಥ ವಿಡಿಯೋಸ್ಗಳನ್ನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೀಪ್ ಟ್ಯೂನಿಂಗ್ ಟು ಅವರ್ ಚಾನಲ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.